ಹಲೋ ಫ್ರೆಂಡ್ಸ್, ದುಡಿಮೆಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗಾಗಲೇ ನಮ್ಮ ಚಾನಲಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ. ಫ್ರಾಂಚೈಸಿ ಇರ್ಬೋದು, ಡಿಸ್ಟ್ರಿಬ್ಯೂಟರ್ಶಿಪ್ ಇರ್ಬೋದು, ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳಿರ್ಬೋದು, ಹಾಗೆ ಬೈ ಆ್ಯಂಡ್ ಸೇಲ್ ಪ್ರಾಡಕ್ಟ್ ಬಿಸ್ನೆಸ್ ಇರ್ಬೋದು. ಹೀಗೆ ಇವೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಿ. ಹಾಗೆ ಇನ್ನು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಅರ್ನಿಂಗ್ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಿ. ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ಅವೆಲ್ಲವನ್ನು ಬಿಟ್ಟು ಯಾರೆಲ್ಲ ಒಂದು ಸ್ವಂತವಾಗಿ ಒಂದು ಜಮೀನನ್ನು ಖರೀದಿ ಮಾಡಿ ಕೃಷಿ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋಕ್ಕೆ ಇಷ್ಟಪಡ್ತಾರೋ ಅವರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ನಿಮಗಂತಲೇ ಇವಾಗ ನಾನು ಈ ಒಂದು ಶಿವಮೊಗ್ಗ ಜಿಲ್ಲೆಯ ಮಲೆನಾಡಿನಲ್ಲಿ ಒಂದು ಒಳ್ಳೆಯ ಒಂದು ಅಡಿಕೆ ತೋಟ ಇದೆ. ಇಲ್ಲಿ ಈ ಒಂದು ಅಡಿಕೆ ತೋಟ ಯಾವ ರೀತಿ ಇದೆ, ಹಾಗೆ ಇದರ ಒಂದು ಜಮೀನಲ್ಲಿ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನೋಡ್ತಾ ಇರ್ಬೋದು, ಇದು ಬಂದುಬಿಟ್ಟು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಲ್ಲಿರುವಂತಹ ಇದು ಅಡಿಕೆ ತೋಟ, 3 ಎಕರೆ ಅಡಿಕೆ ತೋಟ ಇರುವಂಥದ್ದು. ಸೊ ಈ 3 ಎಕರೆ ಅಡಿಕೆ ತೋಟ ನೋಡ್ತಾ ಇರ್ಬೋದು ಯಾವ ರೀತಿ ಗಿಡಗಳು ಬಂದಿರುವಂಥದ್ದು, ಈ ರೀತಿ ಉದಿಯನ್ನು ಹಾಕಿರುವಂಥದ್ದು. ಸೊ ನೋಡ್ತಾ ಇದ್ದೀರಾ, ಟೋಟಲ್ಲು 3 ಎಕರೆ ಖಾತೆ ಜಮೀನು ಇರುವಂಥದ್ದು, ಬೋರಿನ ವ್ಯವಸ್ಥೆ ನೀರಿಗೆ ಇರುವಂಥದ್ದು. ಸೊ ನೋಡ್ತಾ ಇದ್ದೀರಾ, ಅಡಿಕೆ ಮರ ಒಂದೊಂದು ತುಂಬ ಚೆನ್ನಾಗಿ ಬಂದಿರುವಂಥದ್ದು. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಲ್ಲಿ ಇರುವಂಥದ್ದು 3 ಎಕರೆ ಖಾತೆ ಜಮೀನು ಇದು. ಸೊ ನೋಡ್ತಾ ಇರ್ಬೋದು, ಇದು ಬಂದುಬಿಟ್ಟು ಅದರಲ್ಲೇ ಸೆಕೆಂಡ್ ಟೈಮ್ ನಟ್ಟಿರುವಂಥದ್ದು. ಸ್ವಲ್ಪ ಚಿಕ್ಕ ಗಿಡ ಇವು. ನೋಡ್ತಾ ಇರ್ಬೋದು ಯಾವ ರೀತಿ ಅಡಿಕೆ ಗಿಡಗಳು ಬಂದು ಬೆಳೆದು ನಿಂತಿರುವಂಥದ್ದು. ಸೊ ತುಂಬ ಚೆನ್ನಾಗಿರುವಂಥದ್ದು. ಇದಕ್ಕೆ ಎಲ್ಲ ಸಗಣಿ ಗೊಬ್ಬರನ್ನೇ ಹೆಚ್ಚಾಗಿ ಯೂಸ್ ಮಾಡ್ತಾ ಇರೋದ್ರಿಂದ ಈ ರೀತಿಯಾಗಿ ಕ್ವಾಲಿಟಿಯಾಗಿ ಬಂದಿರುವಂಥದ್ದು. ಟೋಟಲ್ 3 ಎಕರೆ ಇರುವಂಥದ್ದು. ಯಾರೆಲ್ಲ ಒಂದು ಕೃಷಿಯಲ್ಲಿ ತೊಡಗಿಸಿಕೊಳ್ಳೋಕ್ಕೆ ಇಷ್ಟಪಡ್ತಿರೋ ಅವರು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು ಈ ರೀತಿ ಅಡಿಕೆ ತೋಟ ಇರುವಂಥದ್ದು. ನೀರಿನ ವ್ಯವಸ್ಥೆಗೆ ನೋಡ್ತಾ ಇರ್ಬೋದು, ಡ್ರಿಪ್ ವ್ಯವಸ್ಥೆಯನ್ನು ಈ ಥರ ಮಾಡಿದ್ದಾರೆ. ಬೋರ್ ನೀರು ವ್ಯವಸ್ಥೆ ಇದೆ. ಸುಮಾರು ಒಂದು 5 ರಿಂದ 6 ಇಂಚು ನೀರು ಬಂದಿದೆ ಬೋರಲ್ಲಿ. ನೋಡ್ತಾ ಇರ್ಬೋದು ವೀಕ್ಷಕರೇ, ಯಾರೆಲ್ಲ ಹೊಸ ಜಮೀನನ್ನು ಖರೀದಿ ಮಾಡಬೇಕು ಅಂತಿದ್ರೆ ಇದು ರೆಡಿ ತೋಟ ಇರುವಂಥದ್ದು. ವೀಕ್ಷಕರು ನೋಡ್ಬೋದು, ಅದ್ರ ಮಧ್ಯ ಬಾಳೆ ಹಾಕಿದ್ದಾರೆ, ಹಾಗೆ ಏಲಕ್ಕಿ ಕೂಡ ಇರುವಂಥದ್ದು. ಹಾಗೆ ನೋಡ್ತಾ ಇರ್ಬೋದು ಈ ರೀತಿ ಏಲಕ್ಕಿ ಗಿಡ ಕೂಡ ಇರುವಂಥದ್ದು. ನೋಡಿ, ಆಲ್ರೆಡಿ ನೆಕ್ಸ್ಟ್ ಇಯರ್ ಏಲಕ್ಕಿ ಅನ್ನುವಂಥದ್ದು ಬರುತ್ತೆ ಇನ್ನೇನು. ಸೊ ಇದು ಸುತ್ತಲೂ ತೆಂಗಿನ ಗಿಡವನ್ನು ಹಾಕಿರುವಂಥದ್ದು ನೋಡ್ತಾ ಇರ್ಬೋದು ವೀಕ್ಷಕರೇ. ನೋಡಿ, ಇಲ್ಲಿ ತೆಂಗಿನ ಗಿಡ ಇರುವಂಥದ್ದು. ಹಾಗೆ ಸುತ್ತ ಕಾಂಪೌಂಡ್ ಬಂದುಬಿಟ್ಟು ಫೆನ್ಸಿಂಗ್ ವೈರ್ ಹಾಕಿದ್ದಾರೆ ನೋಡ್ಬೋದು. ಇಲ್ಲಿ ಮುಳ್ತಂತಿ ಇದೆ, ಅಲ್ಲಲ್ಲಿ ಮಧ್ಯೆ ಮಧ್ಯೆ ಬಾಳೆ ಗಿಡ ಇದೆ. ಹಾಗೆ ನೋಡ್ತಾ ಇರ್ಬೋದು ಕಾಳು ಮೆಣಸಿನ ಗಿಡ ಸಮೇತ ಹಾಕಿರುವಂಥದ್ದು ಬಳ್ಳಿ ನೋಡ್ತಾ ಇರ್ಬೋದು. ಈ ರೀತಿ ಏಲಕ್ಕಿಯನ್ನು ಮಧ್ಯ ಮಧ್ಯ ಹಾಕಿ ಮಿಶ್ರ ಬೇಸಾಯವನ್ನು ಮಾಡ್ತಾ ಇರುವಂಥದ್ದು. ಆಲ್ರೆಡಿ ಇದು ಫಸಲು ಬರ್ತಾ ಇರುವಂಥ ಅಡಿಕೆ ತೋಟ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಅನ್ನುವಂಥದ್ದು. ಈಗ ಎಲ್ಲ ಕೊನೆ ತೆಗೆದಿದ್ದಾರೆ. ಸೊ ಈ ರೀತಿ ಅಡಿಕೆ ತೋಟವನ್ನು ನೀವು ಖರೀದಿ ಮಾಡಿ ಆರಾಮಾಗಿ ಕೃಷಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಈ ಒಂದು ಕೃಷಿಗೆ ಹೆಚ್ಚಾಗಿ ಒತ್ತನ್ನು ಕೊಡ್ತಾ ಇರುವಂಥದ್ದು ನೋಡ್ಬೋದು. ಜಮೀನನ್ನು ಖರೀದಿ ಮಾಡಿ ಅಲ್ಲಿ ಅವರು ಇರೋಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ನೋಡ್ತಾ ಇರ್ಬೋದು. ಸೊ ಇದಕ್ಕೆ ಬೇಕಾಗಿರುವಂಥ ಎಲ್ಲ ಡಾಕ್ಯುಮೆಂಟ್ ಕೂಡ ಪಕ್ಕಾ ಇರುವಂಥದ್ದು ನೋಡ್ಬೋದು. 3 ಎಕರೆಗೆ ಏನು ಇದೆ ಅದಕ್ಕೆ ಸಂಬಂಧಪಟ್ಟಿರುವಂಥ ರೆಕಾರ್ಡೆಲ್ಲ ಪಕ್ಕಾ ಇರುವಂಥದ್ದು. ಸೊ ಈ ಬಾಳೆ ಗಿಡನೂ ಕೂಡ ಇನ್ನೇನು ಒಂದು 6 ತಿಂಗಳಲ್ಲಿ ಕಾಯಿ ಬರೋಕ್ಕೆ ಶುರು ಆಗ್ತವೆ. ಮಧ್ಯ ಮಧ್ಯ ನಟ್ಟಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಿಸ್ಕ್ ಅನ್ನೋದು ಇರೋದಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಈಗ ರೀಸೆಂಟ್ಲಿ ನಟ್ಟಿರುವಂಥದ್ದು ಒಂದು 3 ವರ್ಷದ ಗಿಡ. ಇವು 3-4 ವರ್ಷದ ಗಿಡ. ಕೆಲವು ನೋಡಿ ಹಿಂಗಾರು ಬಂದಿದ್ದಾವೆ ನೋಡ್ತಾ ಇರ್ಬೋದು. ಈಗೆಲ್ಲ ಹಿಂಗಾರ ಬರ್ತಾ ಇದ್ದಾವೆ. ಹಂತ ಹಂತವಾಗಿ ಇವರು ಈ ಒಂದು ಅಡಿಕೆ ತೋಟವನ್ನು ಮಾಡಿರುವಂಥದ್ದು. ಇನ್ನು ಒಂದು ಅರ್ಧ ಎಕರೆ ಅಕ್ಕಪಕ್ಕ ಜಮೀನು ಕೂಡ ಖಾಲಿ ಇರುವಂಥದ್ದು. ಅಲ್ಲಿ ಮನೆ ಕಟ್ಕೋಬೋದು, ಏನು ಬೇಕಾದರೂ ಮಾಡ್ಬೋದು. ನೋಡ್ತಾ ಇರ್ಬೋದು. ಸೊ ಈ ರೀತಿ
ಆಗಿರುವಂಥದ್ದು. ಇವೆಲ್ಲವೂ ಕೂಡ ಮುಂದಿನ ವರ್ಷ ಕಾಯಿ ಬರುವಂಥದ್ದು. ಎಲ್ಲ ಹಿಂಗಾರ ಬಿಡೋಕ್ಕೆ ರೆಡಿ ಆಗ್ತಾಯಿದೆ. ಸೊ ನೋಡಿ ಹೊಂಬಾಳೆ ಯಾವ ಥರ ಬರ್ತಾಯಿದೆ. ಸೊ ನೀವು ಕೂಡ ಈ ಒಂದು ಲ್ಯಾಂಡನ್ನು ಖರೀದಿ ಮಾಡಬೇಕು ಅಂತಂದರೆ 3 ಎಕರೆನೂ ಕೂಡ ಅಡಿಕೆ ತೋಟನೇ ಇರುವಂಥದ್ದು. ಸೊ ನೋಡ್ತಾ ಇರ್ಬೋದು, ಇವೆಲ್ಲ ಹೊಸ ಹಿಂಗಾರ ಬರ್ತಾ ಇರುವಂಥದ್ದು. ಆಲ್ರೆಡಿ ನೋಡ್ತಾ ಇರ್ಬೋದು ಇಲ್ಲಿ ಹಿಂಗಾರ ಯಾವ ರೀತಿ ಬಂದಿದೆ ಅನ್ನುವಂಥದ್ದು. ಸೊ ಫ್ರೆಂಡ್ಸ್, ನಿಮಗೇನಾದರೂ ಈ ಒಂದು ಅಡಿಕೆ ತೋಟವನ್ನು ಖರೀದಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಎಲ್ಲರಿಗೂ ಶೇರ್ ಮಾಡಿ. ನೋಡ್ತಾ ಇರ್ಬೋದು, ಅಡಿಕೆ ತೋಟ ಯಾರಿಗೆಲ್ಲ ಮಾಡಬೇಕು ಅಂತ ಒಂದು ಕನಸಿರುತ್ತೋ ಅವರು ರೆಡಿ ಆಗಿರುವಂಥ ಅಡಿಕೆ ತೋಟವನ್ನು ನೀವು ಖರೀದಿ ಮಾಡ್ಬೋದು. ಸೊ ಇದಕ್ಕೆ ಎಷ್ಟು ಒಂದು 3 ಎಕರೆಗೆ ಸೇರಿ ಎಷ್ಟು ರೇಟ್ ಎಷ್ಟಾಗುತ್ತೆ ಏನು ಅಂತ ನೀವು ಅವರಿಗೆ ಕಾಲ್ ಮಾಡಿಬಿಟ್ಟು ತಿಳ್ಕೊಬೋದು. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಉದಿ ಹಾಕಿ ಎಲ್ಲ ನೀರಿನ ವ್ಯವಸ್ಥೆ ಇದೆ, ಪೈಪ್ಲೈನ್ ಇದೆ, ಡ್ರಿಪ್ ವ್ಯವಸ್ಥೆ ಇದೆ, ಸ್ಪ್ರಿಂಕ್ಲರ್ ಕೂಡ ಮಾಡಿರುವಂಥದ್ದು. ಹಾಗೆ ಏಲಕ್ಕಿ, ಅದಾದ ನಂತರ ಕಾಳುಮೆಣಸು ನೀವಿಲ್ಲಿ ನೋಡ್ತಾ ಇರ್ಬೋದು. ಕೆಲವೊಂದೊಂದು ಮಧ್ಯ ಮಧ್ಯ ಮರಕ್ಕೆ ಕಾಳುಮೆಣಸು ಕೂಡ ಹಾಕಿರುವಂಥದ್ದು. ನೋಡಿ ಎಷ್ಟು ಚಿಕ್ಕ ಗಿಡವೇ ಆಲ್ರೆಡಿ ಕಾಯಿ ಬರ್ತಾ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ರಸ್ತೆ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಯಾವುದೇ ರೀತಿ ರಿಸ್ಕ್ ಇಲ್ಲ. ತೋಟಕ್ಕೆ ಡೈರೆಕ್ಟಾಗಿ ರಸ್ತೆ ಬರುತ್ತೆ. ಹಾಗಾಗಿ ಯಾವುದೇ ರೀತಿ ವೆಹಿಕಲ್ಲಿಗೆ ಬರೋದಕ್ಕೆ ಓಡಾಡೋಕ್ಕೆ ಏನೂ ಸಮಸ್ಯೆ ಆಗೋದಿಲ್ಲ. ಇವೆಲ್ಲವೂ ಕೂಡ ಮುಂದಿನ ವರ್ಷ ಪ್ರತಿಯೊಂದು ಮರನೂ ಕೂಡ ಕಾಯಿ ಬರುತ್ತೆ. ಫ್ರೆಂಡ್ಸ್, ಯಾರಿಗೆಲ್ಲ ಕೃಷಿ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಈಗಲೇ ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಒಂದು ಹೊಸ ಬಿಸ್ನೆಸ್ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.